ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕುಣೂರ್, ಗದಗದ ಪ್ರತಿನಿಧಿ. ನಿಮಗೋಸ್ಕರ ಇವತ್ತು ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳ ಕ್ರೀಡಾಕೂಟದಲ್ಲಿ ಫುಲ್ ಎಂಜಾಯ್ ಮೂಡ್ನಲ್ಲಿ ಇದ್ದಂತಹ ಸ್ಟೋರಿಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಅದರಲ್ಲೂ ಗದಗ ಜಿಲ್ಲೆಯಿಂದ ನೂರಾರು ಪೊಲೀಸ್ ಸಿಬ್ಬಂದಿಗಳು ಸಹ ಕ್ರೀಡೆಯಲ್ಲಿ ಭಾಗಿಯಾಗಿ ಫುಲ್ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ ಸಾಕಷ್ಟು ಟೆನ್ಷನ್ ಜೀವನದಲ್ಲೇ ಕಾಲ ಕಳೆತಕ್ಕಂತಹ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಇವತ್ತು ಕ್ರೀಡೆಯಲ್ಲಿ ಭಾಗಿಯಾಗುವ ಮೂಲಕ ತಮ್ಮ ನೋವನ್ನು, ತಮ್ಮ ಟೆನ್ಷನನ್ನು ಮರೆತು ಇವತ್ತು ಫುಲ್ ಎಂಜಾಯ್ ಮೂಡ್ನಲ್ಲಿ ಸಹ ಇರುವಂಥದ್ದು. ಅದರಲ್ಲೂ ಗದಗ ಎಸ್ ಪಿ ಆಗಿರ್ತಕ್ಕಂಥ BS ನೇಮಗೌಡ ಅವರ ಮಾರ್ಗದರ್ಶನದಲ್ಲಿ ನೂರಾರು ಸಿಬ್ಬಂದಿಗಳು ಸಹ ಕ್ರೀಡೆಯಲ್ಲಿ ಭಾಗಿಯಾಗಿರುವಂಥದ್ದು. ಯಾಕಂದರೆ ಸಾಕಷ್ಟು ಕ್ರೈಮು, ಗಲಾಟೆ, ಕಳ್ಳತನ ಪ್ರಕರಣಗಳಾಗಿರ್ಬೋದು, ಟ್ರಾಫಿಕ್ ಕಿರಿಕಿರಿ ಆಗಿರ್ಬೋದು, ಇಂತಹ ಸಾಕಷ್ಟು ಪ್ರಕರಣಗಳಲ್ಲಿ ಸಾಕಷ್ಟು ಟೆನ್ಷನ್ ಜೀವನದಲ್ಲಿ ಇರ್ತಕ್ಕಂತಹ ಸಿಬ್ಬಂದಿಗಳು ಇವತ್ತು ಫುಲ್ ಎಂಜಾಯ್ ಮೂಡ್ನಲ್ಲಿ ಸಹ ಇರ್ತಕ್ಕಂಥದ್ದು. ಅದರಲ್ಲೂ ಗದಗ ನಗರದಲ್ಲಿರ್ತಕ್ಕಂತಹ ಜಿಲ್ಲಾ ಕ್ರೀಡಾಂಗಣದಲ್ಲಿ ಅವರಿಗೆ ಕ್ರೀಡಾಕೂಟವನ್ನು ಸಹ ಆಯೋಜನೆ ಮಾಡಲಾಗಿತ್ತು. ಅದರಲ್ಲೂ ಅಥ್ಲೆಟಿಕ್ಸ್ ಆಗಿರ್ಬೋದು, ಗುಂಪು ಕ್ರೀಡೆಗಳನ್ನು ಸಹ ಆಯೋಜನೆ ಮಾಡಲಾಗಿತ್ತು. ಅದರಲ್ಲೂ ಹಗ್ಗ ಜಗ್ಗಾಟ ಆಗಿರ್ಬೋದು, ಹೈ ಜಂಪ್ ಆಗಿರ್ಬೋದು, ಮತ್ತು ಜೊತೆಗೆ ರಿಲೇ, ಕಬಡ್ಡಿ, ವಾಲಿಬಾಲ್, ಹೈ ಜಂಪ್ ಮತ್ತು ಜಾವ್ಲಿಂಗ್ ಥ್ರೋ, ಶಾರ್ಟ್ ಫುಟ್, ಡಿಸ್ಕಸ್ ಥ್ರೋ, ಇಂತಹ ಮೊದಲಾದ ಕ್ರೀಡೆಗಳನ್ನು ಅವರಿಗೆ ಆಯೋಜನೆ ಮಾಡಲಾಗಿತ್ತು. ಎಲ್ಲ ಕ್ರೀಡೆಗಳಲ್ಲೂ ಸಹ ಖುಷಿಯಿಂದ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಭಾಗಿಯಾಗಿ ತುಂಬಾ ಹರ್ಷವನ್ನು ವ್ಯಕ್ತಪಡಿಸಿರುವಂಥದ್ದು. ಅದು ಹಗ್ಗ ಜಗ್ಗಾಟ ಕ್ರೀಡೆಯನ್ನು ನೋಡಲು ಕೂಡ ಸಾಕಷ್ಟು ಉತ್ಸಾಹದಿಂದ ಸಾಕಷ್ಟು ಕ್ರೀಡಾಪಟುಗಳು ಕೂಡ ಕಾಯ್ದುಕೊಳ್ತಿದ್ರು. ಹೀಗಾಗಿ ಹಗ್ಗ ಜಗ್ಗಾಟವನ್ನದಲ್ಲಿ ಸಹ ತಾನು ಮುಂದು ನಾ ಮುಂದು ಅನ್ನುವ ಮೂಲಕ ಹಗ್ಗವನ್ನು ಜಗ್ಗುವ ಮೂಲಕ ತಮ್ಮ ಶ್ರಮವನ್ನು ವಹಿಸಿ ಹಗ್ಗ ಜಗ್ಗಾಟವನ್ನು ಮಾಡಿದರು. ಅದರಲ್ಲೂ ಹಗ್ಗ ಜಗ್ಗಾಟದಲ್ಲಿ ವಿನ್ ಆದಂತಹ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಹರ್ಷವನ್ನು ವ್ಯಕ್ತಪಡಿಸಿದ ಸಾಕಷ್ಟು ಸಂಭ್ರಮವನ್ನು ಆಚರಣೆ ಮಾಡಿರುವಂಥ, ಯಾಕಂದರೆ ಸಿಳ್ಳೆ ಚಪ್ಪಾಳೆ ಹೊಡೆದ ಮೂಲಕ ಅದ್ಭುತವಾದಂತಹ ಕ್ರೀಡೆಯಲ್ಲಿ ಭಾಗಿ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಒಂದು ಗದಗ ಜಿಲ್ಲಾ ಮಟ್ಟದ ಕ್ರೀಡಾಕೂಟಕ್ಕೆ ಉತ್ತರ ವಲಯದ IGP ಆಗಿರ್ತಕ್ಕಂತಹ ವಿಕಾಸ್ ಅವರು ಸಹ ಬಂದು ಆಗಿರ್ತಕ್ಕಂತಹ ಈ ಪೊಲೀಸ್ ಇಲಾಖೆಯ ಕ್ರೀಡಾಕೂಟದಲ್ಲಿ ಭಾಗಿಯಾಗಿ ಆ ಕ್ರೀಡೆಯಲ್ಲಿ ಭಾಗಿಯಾಗಿರ್ತಕ್ಕಂತಹ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳಿಗೂ ಕೂಡ ಉತ್ಸಾಹವನ್ನು ತುಂಬಿರುವಂಥದ್ದು. ಈ ಒಂದು ಬಹುತೇಕ ಯಾಕಂದ್ರೆ ಸಾಕಷ್ಟು ಟೆನ್ಷನ್ ಜೀವನದಲ್ಲಿರ್ತಕ್ಕಂತಹ ಪೊಲೀಸ್ ಸಿಬ್ಬಂದಿಗಳಿಗೂ ಕೂಡ ಒಂದು ಉತ್ಸಾಹವನ್ನು ತುಂಬಿ ಆ ಕ್ರೀಡಾ ಮನೋಭಾವನೆಯನ್ನು ಬೆಳೆಸುವ ಮೂಲಕ ಅವರಿಗೆ ಸಾಕಷ್ಟು ಹುರಿದುಂಬಿಸುವಂತಹ ಕೆಲಸವನ್ನು ಸಹ ಮಾಡಿದರು. ವಿಕಾಸ್ ಅವರು ಸಹ ಗೆಲುವನ್ನು ಸಾಧಿಸಿರ್ತಕ್ಕಂಥ ಬಹುತೇಕ ಕ್ರೀಡಾಪಟುಗಳಿಗೂ ಕೂಡ ಬಹುಮಾನವನ್ನು ನೀಡುವ ಮೂಲಕ ಒಂದು ಹರ್ಷ ಅವರಿಗೆ ಸಾಕಷ್ಟು ಸಪೋರ್ಟನ್ನು ನೀಡಿರುವಂಥದ್ದು. ಎಸ್ ವೀಕ್ಷಕರೇ, ಇದೇ ವಿಚಾರ ಸಂಬಂಧಪಟ್ಟಂಗೆ ಉತ್ತರ ವಲಯದ IGP ಆಗಿರ್ತಕ್ಕಂತಹ ವಿಕಾಸ್ ಅವರು ಕೂಡ ನ್ಯೂಸ್ 18 ಜೊತೆಗೆ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ. ಇದು ಗದಗ ಜಿಲ್ಲೆಯ ವಾರ್ಷಿಕ ಕ್ರೀಡಾಕೂಟಕ್ಕೆ ಇವತ್ತು ಬಂದಿದ್ದೇವೆ. ವಾರ್ಷಿಕ ಕ್ರೀಡಾಕೂಟ ಹೇಳೋಕ್ಕೆ ಪರ್ಪಸ್ನ ನಾವು ಅವರಿಗೆ ಮೋಟಿವೇಟ್ ಮಾಡಿಬಿಟ್ಟು ಅದು ಅವರು ರೆಗ್ಯುಲರ್ ಆ್ಯಕ್ಟಿವಿಟಿನಲ್ಲಿ ಇನ್ಕಲ್ಕೇಟ್ ಮಾಡಬೇಕು, ಅದು ಮುಖ್ಯ. ಸೊ ನಮ್ಮ ಪರ್ಪಸ್ ಯಾವಾಗಲೂ ಫೋರ್ಸಸ್ನಲ್ಲಿ ಹೆಲ್ತ್ ಮತ್ತು ಹೈಜೀನ್ ಭಾಳ ಇಂಪಾರ್ಟೆಂಟ್. ಈ ಒಂದು ಪ್ರತಿಯೊಂದು ಅವಕಾಶದಲ್ಲಿ ಅವರಿಗೆ ಅವರ ಮನಸ್ಸಿನಲ್ಲಿ ಅವರು ಥಿಂಕಿಂಗ್ಗೆ ಇದು ಇನ್ಕಲ್ಕೇಟ್ ಮಾಡಬೇಕು. ಜೊತೆಗೆ ಈ ಒಂದು ದೊಡ್ಡ ಅಪರ್ಚುನಿಟಿ ಎಲ್ಲರಿಗೆ ಒಂದು ಕಡೆ ಸೇರ್ಸೋಕ್ಕೆ, ಅದು ಕಮ್ರಾಡ್ರಿ ಮತ್ತು ಒಂದು ಬಾಂಡಿಂಗ್ ಫೀಲಿಂಗ್ ಡೆವಲಪ್ ಆಗೋದು ಇಂಥ ಒಂದು ಆ್ಯಕ್ಟಿವಿಟಿಯಿಂದ. ಸೊ ಈ ಆ್ಯಕ್ಟಿವಿಟಿಗೆ ನಾವು ಭಾಳ ಸೀರಿಯಸ್ಲಿ ಪ್ರತಿ ವರ್ಷ ನಾವು ಇನ್ಕಲ್ಕೇಟ್ ಮಾಡ್ತೀವಿ. ಜೊತೆಗೆ ಒಬ್ಬರಿಗೆ ಸ್ಪಿರಿಟ್ ಆಫ್ ಕಾಂಪಿಟೇಟಿವ್ನೆಸ್ ಆ ಒಂದು ಇನ್ಕಲ್ಕೇಟ್ ಮಾಡ್ತೀವಿ. ಸೊ ಈ ಒಂದು ನಮಗೂ ಒಳ್ಳೆಯ ಅಪರ್ಚುನಿಟಿ ಬಂದು ಎಲ್ಲರಿಗೆ ಬೇರೆ ರೀತಿಯಲ್ಲಿ ನೋಡ್ಕೊಳ್ಳೋಕ್ಕೆ, ಅವ್ರ ಜೊತೆ ಮಾತಾಡೋಕ್ಕೆ, ಅವ್ರ ಜೊತೆ ಅವ್ರ ಫೀಲಿಂಗ್ ಶೇರ್ ಮಾಡೋಕ್ಕೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಬಂದಿದ್ದೇವೆ. ಭಾಳ ಖುಷಿಯಿಂದ ಒಂದು ಪ್ರೋಗ್ರಾಮ್ ನಡೀತಾ ಇದೆ. ಎಸ್ ವೀಕ್ಷಕರು ಕೇಳಿದ್ರಲ್ಲ, ಕ್ರೀಡೆಯ ಬಗ್ಗೆ ಏನೆಲ್ಲ ಹೇಳಿದ್ರು ಅನ್ನೋದನ್ನು. ಯಾಕಂದರೆ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಸಾಕಷ್ಟು ಟೆನ್ಷನ್ ಜೀವನದಲ್ಲೇ ದಿನನಿತ್ಯ ಕಾಲವನ್ನು ಕಳೀತಾ ಇರ್ತಾರೆ. ಅಂಥವ್ರಿಗೂ ಕೂಡ ಮನರಂಜನೆ ಆಗಿರ್ಬೋದು, ಕ್ರೀಡೆ ಆಗಿರ್ಬೋದು, ಇಂತಹ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಮೂಲಕ ಅವರಿಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಅವರನ್ನು ಸಮೃದ್ಧಿಯಾಗಿ ಪಡಿಸಲು ಸಹ ಸಾಕಷ್ಟು ಅವರು ದೈಹಿಕವಾಗಿ ಸಮೃದ್ಧಿ ಆಗಿರ್ಬೋದು, ಸಾಕಷ್ಟು ಅನುಕೂಲ ಆಗುತ್ತೆ ಅನ್ನೋ ಮಾತನ್ನು ಕೂಡ ಹೇಳಿರುವಂಥದ್ದು. ಇನ್ನು ಕ್ರೀಡೆಯಲ್ಲಿ ಭಾಗಿಯಾಗಿ ಗೆಲುವನ್ನು ಸಾಧಿಸ್ತಕ್ಕಂತಹ ಸಾಕಷ್ಟು ಕ್ರೀಡಾಪಟುಗಳು ಕೂಡ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಇನ್ನು ಕ್ರೀಡೆಯಲ್ಲಿ ಭಾಗಿಯಾಗಿರ್ತಕ್ಕಂತಹ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಕೂಡ ನ್ಯೂಸ್ 18 ಜೊತೆಗೆ ಮಾತನಾಡಿದ್ದಾರೆ. ಏನೆಲ್ಲ ತಮ್ಮ
ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ. ಮೂರು ದಿನ ಇದನ್ನ ಇವೆಂಟ್ ಇದ್ದು ಈಗ ಇದ್ರೊಳಗ ಕಬಡ್ಡಿ, ವಾಲಿಬಾಲ್, ನೆಕ್ಸ್ಟ್ ಟಗ್ ಆಫ್ ವಾರ್ ಗ್ರೂಪ್ ಇವೆಂಟ್ ಇವು. ಟಗ್ ಆಫ್ ವಾರ್ ಏನಂದ್ರೆ ನಾವು ವೀಕ್ಲಿ ಒನ್ ವೀಕ್ ಬಿಫೋರ್ ಸ್ಟಾರ್ಟ್ ಮಾಡಿದ್ವು. ಅಂದರೆ ಡ್ಯೂಟಿಗೆ ಹೋಗೋಕ್ಕಿಂತ ಮುಂಚೆನೇ ಒಂದು ಅರ್ಧ ತಾಸು ಪ್ರಾಕ್ಟೀಸ್ ಬಿಡ್ತಿದ್ವಿ ಅವ್ರನ್ನ. ಅದಾದ್ಮೇಲೆ ಡ್ಯೂಟಿ ಕಳಿಸ್ತಿದ್ವು. ಅದು ಪ್ರಾಕ್ಟೀಸ್ ಮಾಡಿದ್ದಕ್ಕೆ ನಾವು ಇವತ್ತು ವಿನ್ ಆಗಕ್ಕೆ ಕಾರಣ ಆಯಿತು. ಕಬಡ್ಡಿನೂ ಅದು ಒಂದು ಸಾಯಂಕಾಲ ಇದು ಡ್ಯೂಟಿ ಮುಗಿಸೋದು ಆದ್ಮೇಲೆ ಕಬಡ್ಡಿಗೆ ಒಂದು ಅರ್ಧ ತಾಸು ಟೈಮ್ ಕೊಡ್ತಿದ್ದೆವು. ಅವ್ರು ಸಾಯಂಕಾಲ ಬಂದು ಡ್ಯೂಟಿ ಮುಗಿಸ್ಕೊಂಬಂದು ಒಂದು ಅರ್ಧ ತಾಸು ಪ್ರಾಕ್ಟೀಸ್ ಮಾಡ್ತಿದ್ರು. ಅದರಿಂದ ಅದು ಕಬಡ್ಡಿ ಆದರೂ ನಮ್ಮ DR ಟೀಮ್ ವಿನ್ ಆಗಿತ್ತು. ಸೇಮ್ ವಾಲಿಬಾಲ್ ಅಂದರು ವಾಲಿಬಾಲ್ DP ಹೋದಾಗ ಆ ಕಡೆ ಈ ಕಡೆ ಎಲ್ಲ ವರ್ಕ್ ಮಾಡ್ತಿದ್ರು. ಅವ್ರು ಏನು ಮಾಡ್ತಿದ್ರು, ಸಂಡೇಗೊಮ್ಮೆ ಶನಿವಾರಕ್ಕೊಮ್ಮೆ ಕರೆಸ್ತಿದ್ದೆವು ಅವ್ರು ಡ್ಯೂಟಿ ಎಲ್ಲ ಮುಗಿದ್ಮೇಲೆ ಸಂಡೇ ಮತ್ತು ಶನಿವಾರಕ್ಕೊಮ್ಮೆ ಕರೆಸಿದಾಗ ಅವಾಗ ಪ್ರಾಕ್ಟೀಸ್ ಮಾಡಿಸಿದ್ವು. ಅದು DR ಟೀಮ್ ವಿನ್ ಆಯ್ತು. ಈ ಥರ ನಾವು ಟೈಮ್ ಸಿಕ್ಕಾಗೆಲ್ಲ ಪ್ರಾಕ್ಟೀಸ್ ಮಾಡಿಸಿ ಪರ್ಫೆಕ್ಟ್ ಮಾಡಿದ್ವಿ ಟೀಮ್. ಈ ವರ್ಷ ಎಲೆಕ್ಷನ್ ಡ್ಯೂಟಿದಾಗ ಅದೆಲ್ಲ ಪ್ರೆಷರ್ ಇದ್ದು ಅಂಥ ಟೈಮ್ದಾಗ ಈಗ ನಾವೆಲ್ಲ ಸ್ಪೋರ್ಟ್ಸ್ ಅಂತಂದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಟೈಮ್ ಸಿಗ್ತದೆ. ಅಂದರೆ ಎಲ್ಲರ ತಲೆಗೆ ನಮ್ಮ ಟೀಮ್ ವಿನ್ ಆಗಬೇಕು ಅನ್ನೋ ಸ್ಪೋರ್ಟಿವ್ನೆಸ್ ಇರುತ್ತೆ. ಅದರಿಂದ ಎಲ್ಲರೂ ತಾವು ಇನ್ವಾಲ್ವ್ಮೆಂಟ್ ಆಗಂತಲೇ ಸ್ವಲ್ಪ ಸ್ಟ್ರೆಸ್ಸು ಕಡಿಮೆ ಆಯಿತು. ಈಗ ಈ ಥರ ಅದೇ ಈಗ ಪ್ರತಿಯೊಬ್ಬರಿಗೆ ಟೀಮ್ ಮೆಂಬರ್ಸ್ ಎಲ್ಲ ಏನೋ ಫ್ಯಾಮಿಲಿ ಮುಂದೆ ಈಗ ಪ್ರೈಸ್ ತೊಗೊಳಕ್ಕೆ ಅಂದರೆ ಖುಷಿ ಆಗ್ತೈತಿ. ಅವ್ರ ಮನೆಯವ್ರಿಗಾದ್ರೆ ಇಲ್ಲ ನಮ್ಮವ್ರು ಒಂದೇನೋ ಸಾಧನೆ ಮಾಡಿದಾರೆ ಅಂತ ಒಂದು ಫೀಲ್ ಆಗ್ತೈತಿ. ಸ್ಟ್ರೆಸ್ ಎಲ್ಲ ಕಡಿಮೆ ಆಗ್ತೈತಿ. ಹಿಂಗೆ ಪ್ರತಿ ವರ್ಷವೂ ಈ ಥರ ಸ್ಪೋರ್ಟ್ಸ್ ಒಳಗೆ ಅವ್ರ ಆಫೀಸರ್ಸು ಎಲ್ಲ ಸ್ಪೋರ್ಟಿವ್ನೆಸ್ ತೊಗೊಂಡು ಸ್ವಲ್ಪ ಚಲೋತ್ತಾಗಿ ಇನ್ವಾಲ್ವ್ಮೆಂಟ್ ಆಗಿ ಸ್ಪೋರ್ಟ್ಸ್ ಇವೆಂಟ್ ಎಲ್ಲ ನಡೆಸ್ಕೊಟ್ರೆ ಎಲ್ಲರಿಗೂ ಚಲೋ ಆಗ್ತದೆ. ಎಸ್ ವೀಕ್ಷಕರು ಕೇಳಿದಲ್ಲ ಕ್ರೀಡಾಪಟುಗಳ ಮಾತನ್ನು. ಈ ಬಾರಿ ಏನು ಪೊಲೀಸ್ ಇಲಾಖೆ ಆಯೋಜನೆ ಮಾಡತಕ್ಕಂತಹ ಕ್ರಿಕೆಟ್ ಪಂದ್ಯಾವಳಿಯಲ್ಲಿಯೂ ಸಹ ಈ ಬಾರಿ ಮಾಧ್ಯಮ ತಂಡವು ಸಹ ಭಾಗಿಯಾಗಿ ಭರ್ಜರಿ ಗೆಲುವನ್ನು ಸಾಧಿಸಿರುವಂಥದ್ದು. ಮೊದಲು ಟಾಸ್ ಗೆದ್ದು ಏನು ಬ್ಯಾಟಿಂಗನ್ನು ಆಯ್ಕೆ ಮಾಡಿಕೊಂಡಂತಹ ಮಾಧ್ಯಮ ತಂಡ, ಅದರಲ್ಲೂ ಕೂಡ ನ್ಯೂಸ್ 18 ಪ್ರತಿನಿಧಿಯ ನಾಯಕತ್ವದಲ್ಲಿ ಏನು ಅಖಾಡಕ್ಕಿಳಿದಂತಹ ಮಾಧ್ಯಮ ತಂಡ ಈ ಬಾರಿ ಪೊಲೀಸ್ ಇಲಾಖೆಯನ್ನು ಮಣಿಸಲು ಸಹ ಈ ವರ್ಷ ಯಶಸ್ವಿಯಾಗಿರುವಂಥದ್ದು. ಅದರಲ್ಲೂ ಸುಮಾರು ಟಾಸ್ ಗೆದ್ದು ಬ್ಯಾಟಿಂಗನ್ನು ಆಯ್ಕೆ ಮಾಡಿಕೊಂಡಂತಹ ಮಾಧ್ಯಮ ತಂಡ ಸುಮಾರು 112 ರನ್ಗಳ ಒಂದು ಟಾರ್ಗೆಟನ್ನು ನೀಡಿತು. ಅದನ್ನು 112 ರನ್ನ ಟಾರ್ಗೆಟನ್ನು ರೀಚ್ ಮಾಡಲು ಸಹ ಪೊಲೀಸ್ ತಂಡ ವಿಫಲವಾಯಿತು. 9 ರನ್ಗಳ ಅಂತರದಲ್ಲಿ ಮಾಧ್ಯಮ ತಂಡ ಗೆಲುವನ್ನು ಸಾಧಿಸಿ ಗೆಲುವನ್ನು ತಮ್ಮ ಮುಡಿಗೇರಿಸಿಕೊಂಡಿರುವಂಥದ್ದು. ಇಂತಹ ಸಾಕಷ್ಟು ಕ್ರೀಡೆಯಲ್ಲೂ ಸಹ ಈಗ ಪೊಲೀಸ್ ಇಲಾಖೆಯೊಂದಿಗೆ ಕೂಡ ಮಾಧ್ಯಮ ತಂಡ ಭಾಗಿಯಾಗಿ ಸಾಕಷ್ಟು ಹರ್ಷವನ್ನು ಸಹ ವ್ಯಕ್ತಪಡಿಸಿರುವಂಥದ್ದು. ಎಸ್ ವೀಕ್ಷಕರೇ, ಸಾಕಷ್ಟು ಟೆನ್ಷನ್ ಜೀವನದಲ್ಲಿ ಇರ್ತಕ್ಕಂತಹ ಪೊಲೀಸ್ ಇಲಾಖೆ ಆಗಿರ್ಬೋದು ಮತ್ತು ಮಾಧ್ಯಮದವರಾಗಿರ್ಬೋದು ಈ ಬಾರಿ ಕ್ರೀಡಾಕೂಟದಲ್ಲಿ ಭಾಗಿಯಾಗಿ ಸಾಕಷ್ಟು ಖುಷಿಯಿಂದ ಆಟವನ್ನು ಆಡುವ ಮೂಲಕ ತಮ್ಮ ಟೆನ್ಷನ್ ಜೀವನದಿಂದ ಏನು ಎಂಜಾಯನ್ನು ಮಾಡುವ ಮೂಲಕ ಸಾಕಷ್ಟು ಹರ್ಷವನ್ನು ಸಹ ಈಗ ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ.